ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋಮ್ ಸ್ಟೇ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಓಕೆನಾ. ಈ ಒಂದು ಹೋಮ್ ಸ್ಟೇ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ ಸ್ನೇಹಿತರೆ. ಆ ಒಂದು ಹಳ್ಳಿಲಿ ಬರ್ತಕ್ಕಂಥ ಹೋಮ್ ಸ್ಟೇ ಬಗ್ಗೆ ಮಾಹಿತಿ ಇರುತ್ತೆ. ಅಂಕಿತಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಈ ಹೋಮ್ ಸ್ಟೇನ ಓನರ್ ಹೆಸರು. ಚಿಕ್ಕ ಬಳ್ಳೇಕೆರೆ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ, ಅಲ್ಲಿ ಬರ್ತಕ್ಕಂಥ ಹೋಮ್ ಸ್ಟೇ ಇರುತ್ತೆ. ನೋಡಿ, ವಿಚಾರ ಬಂದ್ಬಿಟ್ಟು ತಡೆಯೋಕ್ಕಾಗ್ತಿಲ್ಲ, ಪೂರ್ತಿ ಒದ್ದೆ ಆಗುತ್ತೆ, ದಿನವೆಲ್ಲ ಕೆಲಸ ಮಾಡೋಕ್ಕೆ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರು ಇದುವರೆಗೂ ಮಾಡಿಸ್ಕೊಂಡೇ ಇಲ್ಲ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಏನು ಕೆಲಸ ಮಾಡೋದಕ್ಕೂ ಆಸಕ್ತಿ ಇಲ್ಲ. ಇವರ ಕೆಲಸ ಏನಪ್ಪ ಅಂದರೆ ಹೋಮ್ ಸ್ಟೇ ನೋಡಿಕೊಳ್ಳುವ ಕೆಲಸ ಆಗಿರುತ್ತೆ. ತುಂಬ ಬ್ಯುಸಿ ಲೈಫ್ ಇರೋದು. ಹಾಗಾಗಿ ದಿನ ಕೆಲಸ ಮಾಡಿದ್ರೂ ಕೂಡ ಸಹ ಯಾವುದೇ ಬೇರೆ ಕಡೆ ಗಮನ ಹೋಗ್ತಿಲ್ಲ. ಒಂದು ಸಲ ಎಕ್ಕಿಸಿಕೊಂಡ್ರೆ ಶಾಂತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಆಮೇಲೆ ಇವರು ಮಾಡುವ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರೋದಕ್ಕೆ ಬೆಳಗ್ಗೆ ತಿಂಡಿ ಹಾಗೂ ಅಡುಗೆ ಎಲ್ಲ ಸರಿಯಾಗಿ ಮಾಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ತಡ ಆಗ್ತಿದೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ವಂತೆ. ಎಷ್ಟು ವರಗಳು ಬಂದು ನೋಡಿಕೊಂಡು ಹೋಗಿದ್ದಾವೆ. ಅದರಲ್ಲಿ ಯಾವ ವರನೂ ಕೂಡ ಸಂಸ್ಕೃತಿ ಇರೋ ಅಂಥ ಒಂದು ಮನೆತನದವರು ಥರ ಕಾಣ್ತಾ ಇಲ್ಲ. ಹೋಮ್ ಸ್ಟೇದಲ್ಲಿ ಅಡುಗೆ ಭಟ್ಟರು ಇಲ್ಲ, ಏಕೆಂದರೆ ಇಲ್ಲಿ ಬರುವ ಜನಸಂಖ್ಯೆ ಕೂಡ ಕಮ್ಮಿ ಅಂತ ಹೇಳ್ಕೊಂಡಿದ್ದಾರೆ. ಏಕೆಂದರೆ ಸ್ನೇಹಿತರೆ, ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅಕ್ಕಪಕ್ಕ ಸ್ವಲ್ಪ ಅಚ್ಚುಕಟ್ಟು ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕಮ್ಮಿ ಜನ ಬರ್ತಾರೆ, ವ್ಯಾಪಾರನೂ ಕೂಡ ಕಮ್ಮಿ ಆಗ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೊಂದು ಆಗಿ ಬ್ಯುಸಿ ಇಲ್ಲ. ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸಿಕೆ, ಇವರ ಒಂದು ಅನಿಸಿಕೆನ ಇವರು ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಮದುವೆ ಆಗಿ ಬಂದರೆ ಆ ಒಂದು ಎಲ್ಲವನ್ನು ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಮಿ ಅಂದ್ರೂ ದಿನಕ್ಕೆ 7 ಸಲ ಊಟ ಹಾಕ್ಬೇಕು ಇವ್ರಿಗೆ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಯಾಕೆಂದರೆ ಹೊಸ್ತಲ್ವಾ, ಆ ಒಂದು ಕಾರಣಕ್ಕೋಸ್ಕರ. ಹಳ್ಳಿಯವಳು ಅಂತ ತಿರಸ್ಕಾರ ಮಾಡೋದು ಅಥವಾ ಜೊತೆಗೆ ಊಟ ಮಾಡದೇ ಇರೋದು ಅದೆಲ್ಲ ಕಮ್ಮಿ ಮಾಡುವ ಹಾಗಿಲ್ಲ. ದಿನ ಅಂದರೆ ದಿನವೆಲ್ಲ ಏನೇನು ಮಾಡ್ತಾರೋ ಅದನ್ನು ಮಾಡಲೇಬೇಕಾಗ್ತದೆ. ಹೇಳಿದಾಗ ಎಷ್ಟೊತ್ತಿಗಾದರೂ ಸರಿಯೇ ಎದ್ದು ಒಂದು 5 ನಿಮಿಷ ಆದರೂ ಕಷ್ಟ ಸುಖ ವಿಚಾರಿಸಬೇಕು, ಆಗಲೇ ಇವ್ರಿಗೆ ಸಮಾಧಾನ ಆಗೋದು. ಗೋಲ್ಡನ್ ರಿಟ್ರೀವರ್ ನಾಯಿ ಇದೆ, ನೋಡ್ಕೋಬೇಕಾಗುತ್ತೆ. ಹಗಲು ರಾತ್ರಿ ವಾಕ್ ಕರೆದುಕೊಂಡು ಅದನ್ನು ಹೋಗಬೇಕಾಗುತ್ತೆ. ಯಾಕೆಂತಂದರೆ ಅದಕ್ಕೆ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸುತ್ತಲೂ ಹೋಮ್ ಸ್ಟೇ ಸುತ್ತ ಕರ್ಕೊಂಡು ಒಂದು 5 ನಿಮಿಷ ವಾಕ್ ಹೋಗಿ ಬರಬೇಕಾಗುತ್ತೆ. ಓಕೆ, ಇದು ಈ ಒಂದು ಹೋಮ್ ಸ್ಟೇ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ಬೋದು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.